ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ, ವಂದನೆಗಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓ ನಮಸ್ಕಾರ ಸರ್. ನಮಸ್ಕಾರ 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 ಕಣಯ್ಯ. ಒಂದು ನಿಮಿಷ ಸರ್, ನಮಸ್ಕಾರ ಹೇಳಾಯ್ತು ಹೋಗಯ್ಯ. 2025 SSLC ರಿಸಲ್ಟ್ ಬಂದೇ ಬಿಡ್ತು. ಹೆಂಗೆ ಮಾಡಿದ್ದಾರೆ ನಮ್ಮ ಹುಡುಗರು ಹುಡುಗಿ ನೋಡೋಣ ಬನ್ನಿ. 2025 ರಿಸಲ್ಟ್ ಓವರ್ ಯು ಫುಲ್ಲು ಸಂಕ್ಷಿಪ್ತ ವಿವರ ಕೊಡ್ತೀನಿ. ಸೊ ಮೊದಲನೇ ಸ್ಕ್ರೀನ್ ನೋಡೋದಾದರೆ the pass percentage of the KCB SSLC result 2025 is 66.14%. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಅಂದರೆ 100%ಅಲ್ಲಿ 66.14% ಜನ ಪಾಸ್ ಆಗಿದ್ದಾರೆ. ಇನ್ನು ಮಿಕ್ಕಿ ಜನ ಫೇಲ್ ಆಗಿದ್ದಾರೆ. ಓಕೆ, ನೆಕ್ಸ್ಟ್ ಮಂತ್ ಪಾಸ್ ಆಗ್ತಾರೆ. ಎರಡನೇ ಸ್ಲೈಡ್ ಬರೋದಾದರೆ ದ ಪಾಸ್ ಪರ್ಸೆಂಟೇಜ್ ಫಾರ್ ದ KCB SSLC ರಿಸಲ್ಟ್ 2024-25 ನೋಡಿರಿ, ಕಂಪೇರ್ ಮಾಡಿ ನೋಡಿದ್ರೆ ಹೋದ ವರ್ಷ 73.40% ಜನ ಪಾಸ್ ಆಗಿದ್ರು. ಈ ಸಲ 66.14% ಜನ ಅಷ್ಟೇ ಪಾಸ್ ಆಗಿದ್ದಾರೆ. ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ, ಹೇಳಿದ್ದೀನಪ್ಪ ಅಷ್ಟು. ನೆಕ್ಸ್ಟ್ ನೋಡೋದಾದ್ರೆ ಸ್ಟೂಡೆಂಟ್ಸ್ ಡೇಟಾ ಯಾರ್ಯಾರು ಚೆನ್ನಾಗಿ ಬರ್ದವ್ರೆ, ಎಷ್ಟು ಜನ ಫೇಲ್ ಆಗವ್ರೆ ನೋಡೋಣ ಬನ್ನಿ. ಟೋಟಲ್ ಅಪಿಯರ್ಡ್ 7,90,890 ಜನ ಎಕ್ಸಾಮ್ ಬರೆದಿರೋದು. ಅದ್ರಲ್ಲಿ ಪಾಸ್ ಆಗಿರೋದು 5,23,075 ಜನ ಮಾತ್ರ. ಫೇಲ್ ಆಗಿರೋರು 2,67,815 ಜನ. ಓಕೆ, ನೆಕ್ಸ್ಟ್ ನೋಡೋದಾದರೆ ಪಾಸು ಫೇಲು ಬಂತು ನೋಡಿ, ಹುಡುಗ ಚಟಾಪಟಿ. ಏನಂದರೆ ಪಾಸ್ ಆಗಿರೋರಲ್ಲಿ ಅಂದರೆ 5,23,075 ಜನರಲ್ಲಿ ಹುಡುಗಿರು 2,96,000 ಜನ ಪಾಸ್ ಆದರೆ ನಮ್ಮ ಹುಡುಗರು 2,26,00,000. ಇಲ್ಲೂ ಹುಡುಗಿರೇ ಸಾಧಿಸ್ಬಿಟ್ರು. ಓಕೆ, ಕಂಗ್ರ್ಯಾಚುಲೇಷನ್ ಗರ್ಲ್ಸ್. ನೆಕ್ಸ್ಟ್ ಫೇಲ್ ಡೇಟಾ ನೋಡೋದಾದರೆ ಅದರಲ್ಲಿ 1.8 lakhs ಹುಡುಗಿರು ಜನ ಫೇಲ್ ಆಗಿದ್ದಾರೆ. 1.64 lakhs ಹುಡುಗರು ಫೇಲ್ ಆಗಿದ್ದಾರೆ. ಎಸ್, ಇಲ್ಲಿ ಗೆದ್ದರು ಅನ್ನೋಕ್ಕಾಗಲ್ಲ, ಸೋತರು ಅನ್ನೋಕ್ಕಾಗಲ್ಲ. ಗೆಲ್ತಾರೆ, ಇಬ್ಬರು ಗೆಲ್ತಾರೆ. ಯಾರು ಅನುತ್ತೀರ್ಣರಲ್ಲ. ಫೇಲ್ಯೂರ್ಸ್ ಆರ್ ನಾಟ್ ಫೇಲ್ಯೂರ್ಸ್, ದೇ ಆರ್ ಆಬ್ಸೆಂಟ್. ಗೌರ್ಮೆಂಟ್ ಹೇಳ್ತಾರೆ, ಯಾರು ಫೇಲ್ ಆಗಿದ್ದು ನೀವು ಫೇಲ್ಯೂರ್ಸ್ ಅಲ್ಲ ಕಣ್ರಿ, ನೆಕ್ಸ್ಟ್ ತಿಂಗಳು ಎಕ್ಸಾಮ್ ಬರಿಬೋದು ಅಥವಾ 3 times SSLC ಎಕ್ಸಾಮ್ ಬರಿಬೋದು. ಓಕೆ, ತಲೆ ಕೆಡ್ಸ್ಕೊಂಬಿಡಿ. SSLC ಪರೀಕ್ಷೆ 1 ಮತ್ತು 2ರಲ್ಲಿ ಅನುತ್ತೀರ್ಣರಾದವರನ್ನು ಫಲಿತಾಂಶ ಪೂರ್ಣಗೊಳ್ಳದ ವಿದ್ಯಾರ್ಥಿಗಳೆಂದು ಪರಿಗಣಿಸಲಾಗುತ್ತದೆ. SSLC 3 ವಾರ್ಷಿಕ ಪರೀಕ್ಷೆಗಳಲ್ಲೂ ಬರೆಯಲು ವಿದ್ಯಾರ್ಥಿಗಳಿಗೆ ಅವಕಾಶ ಇರುವ ಕಾರಣ ಅನುತ್ತೀರ್ಣರಾದ 3.17 lakhs ಸ್ಟೂಡೆಂಟ್ಸ್ ಹಾಗೂ ಫಲಿತಾಂಶ ವೃದ್ಧಿಗೊಳಿಸಲು ಬಯಸುವವರಿಗೆ 3 ಪರೀಕ್ಷೆಗಳ ನಂತರವೇ ಅಂಕಪಟ್ಟಿ ಪಡೆಯಲು ಅವಕಾಶ ನೀಡಲಾಗಿದೆ. ನೋಡ್ರಿ, ಗೌರ್ಮೆಂಟ್ ಎಷ್ಟು ನಿಮಗೆ ಚಾಯ್ಸ್ ಕೊಟ್ಟಿದೆ. 3 years, ಟೇಕ್ ಎ ಚಾನ್ಸ್, ಪಾಸ್ ಆಗ್ತೀರಾ. ಓಕೆ, ಡೇಟಾ ನೋಡೋದಾದರೆ ಪರೀಕ್ಷೆ ಬರೆದವರು 8.42 lakhs, ಅದರಲ್ಲಿ ಪಾಸ್ ಆದವರು 5.24 lakhs. ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ನೋಡೋದಾದರೆ 4,553 ಜನ ಬರೆದಿದ್ದಾರೆ. ಅದರಲ್ಲಿ ಪಾಸ್ ಆದವರು 2,633. ಗೋಟ್. ನೆಕ್ಸ್ಟ್ ನೋಡೋದಾದರೆ 2025 ಸ್ಟೂಡೆಂಟ್ ಮಾರ್ಕ್ಸ್ ಪ್ರಕಾರ ನೋಡೋದಾದರೆ 625 ಔಟ್ ಆಫ್ 22 ಜನ ತೆಗೆದಿದ್ದಾರೆ. 624 60 ಜನ ತೆಗೆದಿದ್ದಾರೆ. 623 108 ಜನ ತೆಗೆದಿದ್ದಾರೆ. 622 189 621 259 620 ಮಾರ್ಕ್ಸ್ನ 327 ಜನ ತೆಗೆದವ್ರೆ. ಲಕ್ಷ ಸ್ಟೂಡೆಂಟ್ಸಲ್ಲಿ ಬರೀ 2-3 ಡಿಜಿಟ್ ಮಾತ್ರ ಕಾಣ್ತಾ ಇದೆಯಲ್ಲ. ಕೆಳ ನೋಡ್ರಿ, 2024 ಬರೀ ಇಬ್ಬರೇ ರೀ ಔಟ್ ಆಫ್ 4 ತೊಗೊಂಡಿರೋದು. ಸಬಾಷ್, ಸೂಪರ್, ಕಂಗ್ರ್ಯಾಚುಲೇಷನ್ ಎಲ್ಲ 2025 ಸ್ಟೂಡೆಂಟ್ಸ್ ಯಾರು ಚೆನ್ನಾಗಿ ಮಾಡಿದ್ದಾರೆ, ಔಟ್ ಆಫ್ 4 ತೆಗೆದಿದ್ದಾರೆ. ಸೂಪರ್. ಟಾಪ್ 10 ಸ್ಟೇಟಸ್ ಪಾಸ್ ಔಟ್ ಸ್ಟೂಡೆಂಟ್ ನೋಡೋದಾದರೆ ಮೊದಲ 10 ಸ್ಥಾನ ಪಡೆದ ಶೈಕ್ಷಣಿಕ ಜಿಲ್ಲೆಗಳು ಸ್ಟೇಟ್ ವೈಸ್ ನೋಡ್ಕೊಂಬರೋಣ. ಯಾವಾಗ ನೋಡಿದ್ರು ಇವರೇ ಫಸ್ಟ್ ಇರ್ತಾರಲ್ರಿ. ದಕ್ಷಿಣ ಕನ್ನಡ ಏನು ತಿಂತಾರೆ ಇವರು, ಏನು ಊಟ ಮಾಡ್ತಾರೆ ಕೇಳಬೇಕಲ್ಲ. ಸೂಪರ್. ದಕ್ಷಿಣ ಕನ್ನಡದ ಮಕ್ಕಳೆಲ್ಲ ಸೂಪರಾಗಿ ಮಾಡಿದ್ದೀರಾ. 91.12. ಉಡುಪಿ 89.96. ಈ ಉಡುಪಿ ಅಲ್ಲಿರೋ ಸ್ಟೂಡೆಂಟ್ಸ್ ಅಲ್ಲಿ ಏನು ಬ್ರಿಲಿಯಂಟಪ್ಪ. ಅಲ್ಲಿರೋ ಜಾಸ್ತಿ ಫಿಶ್ ತಿನ್ನಲ್ಲ ಬಿಡಿ, ಆದ್ರೂ ಏನೋ ಥರ ತೆಗೆದಿದ್ದಾರೆ. ತುಂಬ ಖುಷಿಯಾಗುತ್ತೆ. ನಮ್ಮ ಉಡುಪಿ, ನಮ್ಮ ದಕ್ಷಿಣ ಕನ್ನಡ, ನಮ್ಮ ಉತ್ತರ ಕನ್ನಡದವರು 83.19% ತೆಗೆದಿದ್ದಾರೆ. ಸಬಾಷ್, ಹ್ಯಾಂಡ್ಸ್ ಆಫ್. ಶಿವಮೊಗ್ಗದಲ್ಲಿ 82.29, ಕೊಡಗು 82.21, ಹಾಸನದವರು 82.12, ಶಿರ್ಸಿಯವರು 80.47,
ಚಿಕ್ಕಮಗಳೂರು 76.09, ಬೆಂಗಳೂರು ಗ್ರಾಮಾಂತರ 74.1202, ಬೆಂಗಳೂರು ದಕ್ಷಿಣ 72.03% ತೆಗೆದಿದ್ದಾರೆ. ಸಬಾಷ್, ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ, ಪರವಾಗಿಲ್ಲ 74 ತೆಗೆದಿದ್ದಾರೆ. ಓಕೆ, ನೆಕ್ಸ್ಟ್ ಡೇಟಾ ನೋಡೋದಾದರೆ ಸ್ಕೂಲ್ ವೈಸ್ ಡೇಟಾ ರೀ. ನಮ್ಮ ಸ್ಕೂಲ್ ನೋಡೋದಾದರೆ ನಾನು ಗೌರ್ಮೆಂಟ್ ಸ್ಕೂಲು ನೋಡೋಣ. ನಮ್ದು ಎಷ್ಟಿದೆ? ಗೌರ್ಮೆಂಟ್ ಸ್ಕೂಲು 62.07% ಇದ್ದಾರೆ. ಅನುದಾನಿತ ಅಂದರೆ ಗೌರ್ಮೆಂಟ್ ಏಡೆಡ್ ಸ್ಕೂಲ್, ಅಂದರೆ ಇದು ಪ್ರೈವೇಟಾಗಿ ಹ್ಯಾಂಡ್ಲ್ ಮಾಡಲ್ಲ, ಗೌರ್ಮೆಂಟಿಂದನೂ ಫಂಡ್ ಬರುತ್ತೆ. ಸ್ವಲ್ಪ ಜನ ಫಂಡಿಂದ ನಡೆಸೋ ಸ್ಕೂಲ್. ಅದು 58.97%, 75.59% ಪ್ರೈವೇಟ್ ಸ್ಕೂಲ್. ಪ್ರೈವೇಟ್ ಸ್ಕೂಲು ಚೆನ್ನಾಗಿ ಓದ್ತಾರೆ ಅಂತ ಕಳಿಸ್ತಾರೆ, ಅದರಲ್ಲೂ ಪಾಸ್ಔಟ್ ಚೆನ್ನಾಗಿ ಬಂದಿದೆ. ನಮ್ಮ ಗೌರ್ಮೆಂಟ್ ಸ್ಕೂಲೇನು ಕಮ್ಮಿನ ರೀ, ನಮ್ಮದು 62.07 ಬಂದಿದೆ, ನಮ್ದೇನು ಕಮ್ಮಿ ಇಲ್ಲಮ್ಮ. ಎಲ್ರಿಗೂ ಧನ್ಯವಾದಗಳು.